ನೈತಿಕ ಪೊಲೀಸ್ ಕಿರಿ ಖಂಡಿಸಿ ಗಂಗಾವತಿಯಲ್ಲಿ ಜ್ವಾಲಾಮುಖಿ ಪ್ರತಿಭಟನೆ, ಸುಳ್ಳು ಮೊಕದ್ದಮೆ ಹಿಂಪಡೆಯಿರಿ, ಹಿಂದೂ ಜಾಗರಣಾ ವೇದಿಕೆಯ ಅಲ್ಟಿಮೇಟಂ. ಶ್ರೀಕೃಷ್ಣದೇವರಾಯ ವೃತ್ತದಲ್ಲಿ ಮಾನವ ಸರಪಳಿ, ಆರೋಪಿಗಳ ಬಂಧನಕ್ಕೆ ಘೋಷಣೆ. ಟೈರ್ಗೆ ಬೆಂಕಿ ಹಚ್ಚಲು ಮುಂದಾದ ಪ್ರತಿಭಟನಾಕಾರರನ್ನು ತಡೆದು ಪರಿಸ್ಥಿತಿ ನಿಯಂತ್ರಿಸಿದ ಡಿವೈಎಸ್ಪಿ. ಗಂಗಾವತಿ ಕಳೆದ ದಿನಗಳ ಹಿಂದೆ ಫೆಬ್ರವರಿ 3ರಂದು ನಡೆದ ಘಟನೆ. ಅನ್ಯ ಕೋಮಿನ ಕುಟುಂಬದ ವೈಯಕ್ತಿಕ ಕಲಹದ ಹಿನ್ನೆಲೆ ಗಂಗಾವತಿ ಬಸ್ ನಿಲ್ದಾಣದಲ್ಲಿ ಸಂಭವಿಸಿದ ಘಟನೆಯನ್ನು ಖಂಡಿಸಿ ಹಿಂದೂ ಜಾಗರಣಾ ವೇದಿಕೆಯ ನೇತೃತ್ವದಲ್ಲಿ ಇಂದು ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಫೆಬ್ರವರಿ 3ರಂದು ಕೌಟುಂಬಿಕ ಕಲಹದ ಹಿನ್ನೆಲೆ ಊರಿಗೆ ತೆರಳಲು ಮುಂದಾದ ಮಹಿಳೆ ಹಾಗೂ ಮಕ್ಕಳನ್ನು ಗಂಡನ ಮನವಿಯ ಮೇರೆಗೆ ಕರೆತರುವುದಕ್ಕಾಗಿ ಬಂದಿದ್ದ ವೆಂಕಟೇಶ್ ಎಂಬ ಯುವಕನ ಮೇಲೆ ಕೆಲವರು ಅಪಾರ್ಥ ಮಾಡಿಕೊಂಡು ದೌರ್ಜನ್ಯ ಎಸಗಿದ್ದಾರೆಂದು ಆರೋಪಿಸಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದ ಯುವಕ ಮತ್ತು ಅವನ ಕುಟುಂಬದವರ ವಿರುದ್ಧ ದಾಖಲಾಗಿರುವ ಮೊಕದ್ದಮೆಗಳನ್ನು ಹಿಂಪಡೆಯಬೇಕು ಎಂದು ಪ್ರತಿಭಟನಾಕಾರರು ಪೊಲೀಸ್ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವ ಮೂಲಕ ಒತ್ತಾಯಿಸಿದರು. ಪ್ರತಿಭಟನಾಕಾರರು ನಗರದ ಶ್ರೀಕೃಷ್ಣದೇವರಾಯ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿ ಆರೋಪಿಗಳನ್ನು ಬಂಧಿಸಬೇಕು ಎಂದು ಘೋಷಣೆ ಕೂಗಿದರು. ಈ ವೇಳೆ ಕೆಲವರು ಟೈರ್ಗೆ ಬೆಂಕಿ ಹಚ್ಚಲು ಮುಂದಾದಾಗ ಪೊಲೀಸರು ತಡೆಗಟ್ಟಿದರು. ಇದರಿಂದಾಗಿ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ಕೆಲಕಾಲ ವಾಗ್ವಾದ ನಡೆಯಿತು. ಸ್ಥಳಕ್ಕೆ ಆಗಮಿಸಿದ ಡಿವೈಎಸ್ಪಿ ಜೆಎಸ್ ನ್ಯಾಮಗೌಡರ್ ಅವರು ಪರಿಸ್ಥಿತಿಯನ್ನು ನಿಯಂತ್ರಿಸಿ ಪ್ರಕರಣದ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು ಮತ್ತು ಕಾನೂನು ಕ್ರಮದಡಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಕೆಲಕಾಲ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಬಳಿಕ ಪ್ರತಿಭಟನಾಕಾರರು ತಹಶೀಲ್ದಾರರ ಮೂಲಕ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ತಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ತಾವೆಲ್ಲರೂ ಪತ್ರಿಕೆಯಲ್ಲಿ ನೋಡಿರ್ಬೋದು, ಇವತ್ತು ಇಸ್ರೇಲ್ ಮಹಿಳೆ ಮತ್ತು ಹಿಂದಗಡೆ ನಮ್ಮ ಭಾರತದ ಮಹಿಳೆ ಹಾಗೂ ಒಬ್ಬ ನಮ್ಮ ದೇಶದವರು ಕೊಲೆಯಾಗಿದ್ದು ಅಂತ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮಾನ್ಯ ದೋಷ ಸಲ್ಲಿಸಿ ನಿನ್ನೆ ಮಾನ್ಯ ನ್ಯಾಯಾಲಯ 3 ಜನ ಆರೋಪಿತರಿಗೆ ಗಲ್ಲು ಶಿಕ್ಷೆಯನ್ನ ಅವಾರ್ಡ್ ಮಾಡಿದೆ ಅನ್ನೋದು ತಮಗೆಲ್ಲ ಗೊತ್ತು. ಇದು ಪೊಲೀಸ್ ಇಲಾಖೆ ಮಾಡಿದಂತ ಒಂದು ರತ್ನ. ಎಲ್ಲೇ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲೇ ಒಂದು ಗಲ್ಲು ಶಿಕ್ಷೆ ಆಗಿರಲಿಲ್ಲ, ಇದು ಮೊದಲನೇ ಗಲ್ಲು ಶಿಕ್ಷೆ. ಅದನ್ನು ಪೊಲೀಸ್ ಇಲಾಖೆಯವರು ಅಗದಿ ಚಾಣಾಕ್ಷತನದಿಂದ ಹಾಗೂ ಗರ್ವದಿಂದ ಹಾಗೂ ಧೈರ್ಯದಿಂದ ಅದನ್ನು ಎದುರಿಸುವಂತ ಹೇಳಿಕೆ ತಮಗೆ ಹೇಳಿಕೆ ಇಚ್ಛಪಡ್ತೇನೆ. ಒಂದನೇದು. ಎರಡನೇದು, ವೆಂಕಟೇಶನ್ ಪ್ರಕರಣ ಸಹಿತ ಆದ ಕೂಡಲೇ ಮಾನ್ಯ ಸರ್ ಪರಮೇಶ್ವರ ಶ್ರೀರಾಮಗೌಡ ಸರ್, ಗೌಡರು ಮತ್ತು ಸುಮಾರು ಚೋಡ್ಕಿ ಎಲ್ಲರೂ ಬಂದು ಒಕ್ಕಡೆಲ್ಲ ಕೇಳಿದ್ರು. ಅದ್ರ ಪ್ರಕಾರ ರವಿಯನ್ನ 8 ತಿಂಗಳು 1 ವರ್ಷದಿಂದ ನಮ್ಮ ಕಡೆ ಸಿಕ್ಕಿರಲಿಲ್ಲ. ಅವನು ಸಹಿತ ವಿತಿನ್ 15 ಡೇಸ್ ಹಿಡ್ಕೊಂಡು ಅವನ್ನೇ ಮತ್ತು ಗಂಗಾಧರ ಉಳಿದರೆಲ್ಲ ಹಿಡ್ಕೊಂಡು 16 ಮಂದಿ ಮೇಲೆ ಸಹಿತ ದೋಷ ಸಲ್ಲಿಸಿ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿ ಈಗ ಅವರು ಜೈಲಿನಲ್ಲಿ ಇದ್ದಾರೆ.